ಪ್ರಮಾಣದ ಅನುದಾನ ಇದು ಖರ್ಚಾಗುತ್ತಾ ಅನ್ನೋದು ಪ್ರಶ್ನೆ. ಎಸ್, ಇನ್ನ ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆಗೆ ಘೋಷಿತ ಅನುದಾನ 692 ಕೋಟಿ ಆದ್ರೆ ಸರ್ಕಾರದಿಂದ ಬಿಡುಗಡೆಯಾಗಿದ್ದು ಮಾತ್ರ 158 ಕೋಟಿ. ಇನ್ನ 533 ಕೋಟಿ ಅನುದಾನ ಬಾಕಿ ಉಳಿಸಿಕೊಂಡಿದೆ ರಾಜ್ಯ ಸರ್ಕಾರ. ಎಸ್, ಇನ್ನ ಮೀನುಗಾರಿಕೆ ಇಲಾಖೆಗೆ ಘೋಷಿತ ಅನುದಾನ 310.47 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರೆ ಸರ್ಕಾರದಿಂದ ಬಿಡುಗಡೆಯಾಗಿದ್ದು ಕೇವಲ 86.16 ಕೋಟಿ ರೂಪಾಯಿ ಮಾತ್ರ. ಇನ್ನು 224.31 ಕೋಟಿ ಅನುದಾನ ಬಾಕಿ ಉಳಿಸಿಕೊಂಡಿದೆ ರಾಜ್ಯ ಸರ್ಕಾರ. ಮಾಹಿತಿ ತಂತ್ರಜ್ಞಾನ ಇಲಾಖೆಗೆ ಘೋಷಿತ ಅನುದಾನ 692.1 ಕೋಟಿ ಆದ್ರೆ ಇನ್ನು ಸರ್ಕಾರದಿಂದ ಬಿಡುಗಡೆಯಾಗಿದ್ದು ಮಾತ್ರ 158.1 ಕೋಟಿ. ಬಾಕಿ ಉಳಿಸಿಕೊಂಡಿರೋದು 533.87 ಕೋಟಿ. ಸರ್, ಮೊದಲನೇದಾಗಿ ಮಾಹಿತಿ ಮತ್ತು ಮುಖ್ಯವಾಗಿ ಗಮನಿಸ್ತಾ ಇದ್ರೆ ಈ ಇಲಾಖೆಗಳನ್ನ ಗಮನಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ತುಂಬಾ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ಯಾ ಅಥವಾ ಕಡೆಗಣನೆ ಆಗಿದ್ಯಾ ಅನ್ನುವ ಇಲಾಖೆಗಳು. ಯಾಕೆ ಅಂತ ಹೇಳಿದ್ರೆ ಗಮನಿಸ್ತಾ ಇರಬಹುದು, ಮಾಹಿತಿ ತಂತ್ರಜ್ಞಾನ ಇಲಾಖೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು 692.01% ಅಂದ್ರೆ ಕೋಟಿ ರೂಪಾಯಿ. ಅದೇ ರೀತಿಯಾಗಿ ರಿಲೀಸ್ ಆಗಿದ್ದು ನೋಡಿ 692.01 ಕೋಟಿ ಘೋಷಣೆ ಆದರೆ ರಿಲೀಸ್ ಆಗಿರುವಂಥದ್ದು ಗಮನಿಸಿ ನೀವು. ಆಲ್ಮೋಸ್ಟ್ ರಿಲೀಸ್ ಆಗಿರುವಂಥದ್ದು 158.14 ಕೋಟಿ. ಬಾಕಿ ಉಳಿಸ್ಕೊಂಡಿರುವಂಥದ್ದನ್ನು ನೋಡಿ 533.87 ಕೋಟಿ. ಅಂದರೆ ನಿಮಗೆ 1% ಅಂದರೆ 10% ಅಂತ ನೋಡ್ಬೋದು. 10% ಮಾತ್ರ, 100%ಅಲ್ಲಿ 10% ಮಾತ್ರ ರಿಲೀಸ್ ಆಗಿರುವಂಥದ್ದು ಅಮೌಂಟ್. ಇದರ ಜೊತೆಗೆ ಮೀನುಗಾರಿಕೆ ಇಲಾಖೆಯನ್ನು ಗಮನಿಸೋಣ. ಮೀನುಗಾರಿಕೆ ಇಲಾಖೆ ಇದು ಮಾಹಿತಿ ತಂತ್ರಜ್ಞಾನ ಮೀನುಗಾರಿಕೆ ಇಲಾಖೆಯನ್ನು ಗಮನಿಸಿದಂತಹ ಸಂದರ್ಭದಲ್ಲೂ ಕೂಡ ಅದು ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆಯಾ ಅಂತ ಹೇಳಿ. ಕಾರಣ ಇಷ್ಟೇ, ಸಿಂಪಲ್ ಆಗಿ ನೋಡ್ತಾ ಇರಬಹುದು, ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅಥವಾ ಕಡೆಗಣನೆ. ನೋಡಿ, ಮೀನುಗಾರಿಕೆ ಇಲಾಖೆಗೆ ಸಿದ್ದರಾಮಯ್ಯನವರ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು 310.47 ಕೋಟಿ ರೂಪಾಯಿ ಆದರೆ ರಿಲೀಸ್ ಆಗಿರುವಂಥದ್ದು ಲೀಸ್ಟ್, ಆಲ್ಮೋಸ್ಟ್ ಲೀಸ್ಟ್ ಅಂತ ಹೇಳ್ಬೋದು 86.16 ಕೋಟಿ ಬಿಡುಗಡೆ ಆಗಿರುವಂಥದ್ದು. ಬಾಕಿ ಉಳಿಸ್ಕೊಂಡಿರುವುದು ಗಮನಿಸ್ತಾ ಅಂತ ಸಂದರ್ಭದಲ್ಲಿ 224.31 ಕೋಟಿ. ಅಂದರೆ ಈ ಎರಡು ಇಲಾಖೆಗಳನ್ನು ಸಿದ್ದರಾಮಯ್ಯನವರ ಸರ್ಕಾರ ಕಡೆಗಣಿಸಿದೆ ಅನ್ನೋದಕ್ಕೆ ಇದು ಕಂಪ್ಲೀಟ್ ಸಾಕ್ಷಿ ಅಂತ ಕೂಡ ಹೇಳ್ಬೋದು ದುರ್ಗದ್, ಅಲ್ವಾ? ಒಂದು ಮಾಹಿತಿ ಮತ್ತು ತಂತ್ರಜ್ಞಾನ ಆ ವಿಚಾರದಲ್ಲಿ ಟೆಕ್ನಾಲಜಿ ಬೇರೆ ಬೇರೆ IT-BT ಸೆಕ್ಟರ್ ಇನ್ವೆಸ್ಟ್ ಮಾಡುವಂಥದ್ದು ಬೇರೆ ಬೇರೆ ಆಯಾಮಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಮುಖ್ಯವಾಗಿ ಇಲ್ಲಿ ಮೀನುಗಾರರ ವಿಚಾರ ಅಂತ ಸಂದರ್ಭದಲ್ಲಿ ಕರಾವಳಿ ಭಾಗದಲ್ಲಿ ಇವತ್ತು ಕೂಡ ಮೀನುಗಾರಿಕೆಯನ್ನು ಹಿಡಿಯುವಂಥ ಕೆಲಸವನ್ನು ಮಾಡುವಂಥವ್ರು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಕಡಲಲ್ಲಿ ಎದುರಿಸುವ ಕೊರತೆ ಉಂಟಾಗುತ್ತೆ. ಮತ್ತೆ ಮೀನುಗಾರಿಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ಅಲ್ಲಿ ಆಂಬುಲೆನ್ಸ್ನ ವ್ಯವಸ್ಥೆ ಕೂಡ ಇರೋದಿಲ್ಲ ಅಂತ ಕೂಡ ಇರುವಂಥದ್ದು. ಸರ್, ಆ ರೀತಿಯ ನೀವು ಸಮಸ್ಯೆಗಳಿದ್ದಾವೆ, ಅನೇಕ ರೀತಿಯ ಸಮಸ್ಯೆಗಳಿದ್ದಾವೆ. ಆಯಾ ಇಲಾಖೆಗೆ ಬಹುಶಃ ಈಗ ಮೀನುಗಾರಿಕೆ ಇಲಾಖೆಯನ್ನ ಮಂಕಾಳವಿದ್ದವರು ಈಗಾಗಲೇ ಒಂದಷ್ಟು ಸಮಾವೇಶಗಳನ್ನ ಹಿಂದೆನೂ ಕೂಡ ಅನೇಕ ರೀತಿಯ ಕಾರ್ಯಕ್ರಮಗಳನ್ನ ಮಾಡಲಾಗಿದೆ. ಆದ್ರೆ ನೀವು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕರಾವಳಿ ಭಾಗದಲ್ಲಿ ಮುಖ್ಯವಾಗಿ ಮೀನುಗಾರರಿಗೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅನ್ನುವಂಥ ಮಾತುಗಳನ್ನ ಹೇಳಿದ್ರಿ. ಆಯ್ತು, ನೀವು ಹೇಳುವಂಥದ್ದು ನಿಜ. ಆದರೆ ನಿಮಗೆ ಒಂದಷ್ಟು ಅಮೌಂಟನ್ನು ನೀವು ಅದಕ್ಕೆ ಮೀಸಲಿಟ್ಟಂಥ ಅಮೌಂಟನ್ನೇ ಇನ್ನೂ ಪೂರ್ತಿ ಪ್ರಮಾಣದಲ್ಲಿ ಕೊಟ್ಟಿಲ್ಲ ಅಂತಂದು ಹೇಳಿದ್ರೆ ನೀವು ಎಷ್ಟರ ಮಟ್ಟಿಗೆ ಹೇಳಿರೋದನ್ನ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತೀರಿ? ಆ ಹಣವನ್ನ ಇಲ್ಲ ಅಂತಂದು ಹೇಳಿದ್ರೆ ಸಚಿವರು ಏನು ಮಾಡೋಕ್ಕಾಗತ್ತೆ ಅನ್ನೋಂಥ ಮತ್ತೆ ಅಗೇನ್ ನಾವು ಇಲ್ಲಿ ಯಾರನ್ನ ಕೇಳಬೇಕು? ಸಚಿವರನ್ನ ಕೇಳಬೇಕಾ ಅಥವಾ CM ನ ಕೇಳಬೇಕಾ? ನೀವು ಸಚಿವರು CM ಇಬ್ರು ಕೂತ್ಕೊಂಡೇ ಈ ಇಲಾಖೆಗೆ ಇಷ್ಟು ಬೇಕು ನನಗೆ ಅಂತ ಹೇಳಿದಾಗ CM ಸಿದ್ದರಾಮಯ್ಯ ಅವರು ಲೆಕ್ಕ ಹಾಕ್ತಾರೆ ಯಾವ ಇಲಾಖೆಗೆ ಎಷ್ಟೆಷ್ಟು ಕೊಡ್ಬೇಕು ನಾವು ಅಂತಂದು ಹೇಳಿ. ಯಾಕೆಂದ್ರೆ ಅಲ್ಟಿಮೇಟ್ ಆಗಿ ನಿರ್ಧಾರವನ್ನ ಮಾಡುವಂಥವ್ರು ಅವರೇ. ಆರ್ಥಿಕ ಇಲಾಖೆ ಮತ್ತೆ ಸ್ವತಃ ಬಜೆಟ್ ಮಂಡನೆ ಮಾಡುವಂಥ CM ಸಿದ್ದರಾಮಯ್ಯನವರು ಈ ಬಾರಿಯ ಆಯವ್ಯಯ ಎಷ್ಟಿರಬೇಕು, ಯಾವ ಇಲಾಖೆಗೆ ಎಷ್ಟು ಕೊಡಬೇಕು ಅನ್ನೋಂಥದ್ದನ್ನು ಅವರೇ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಮೀನುಗಾರರಿಗೆ ಆಗಲೇ ಹೇಳಿದಾಗೆ ಅನೇಕ ರೀತಿಯ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ. ಆ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತಂದು ಹೇಳಿದ್ರೆ ನಾನು ಹೇಳ್ತಾ ಇರುವಂಥದ್ದು ಏನಂತಂದು ಹೇಳಿದ್ರೆ ನೇರವಾಗಿ ಆ ಇಲಾಖೆಗೆ ಸಮಸ್ಯೆ ಆದ್ರಂದ್ರೆ ಆ ಇಲಾಖೆಗೆ ಸಂಬಂಧಪಟ್ಟಂತ ಆ ವ್ಯಾಪ್ತಿಯಲ್ಲಿ ಬರುವಂತ ಜನರಿಗೆ ನೇರವಾಗಿ ಸಮಸ್ಯೆ ಆಗ್ತಾ ಇದೆ ಹೊರತು ಇಲ್ಲಾರೋ ಎಮ್.ಎಲ್.ಎಗಳ ಮೇಲೆ ಒತ್ತಡ ಇರ್ಬೋದು. ಆದ್ರೆ ಸಮಸ್ಯೆ ಎದುರಿಸ್ತಾ ಇರೋರು ಯಾರು? ದಿನನಿತ್ಯ ಸಮಸ್ಯೆ ಎದುರಿಸ್ತಾ ಇರುವಂತದ್ದು ಮೀನುಗಾರರು ಮತ್ತೆ ಅದರದೇ ಆದಂತ ಅದಕ್ಕೆ ಆ ವ್ಯಾಪ್ತಿಯಲ್ಲಿ ಬರುವಂತಹ ಕುಟುಂಬಗಳು. ಇವೆಲ್ಲವೂ ಕೂಡ ಸಮಸ್ಯೆ ಬಗೆಹರಿಬೇಕು ಅಂತಂದು ಹೇಳಿದ್ರೆ ನೀವು ಅನುದಾನವನ್ನ ಕೊಟ್ಟು ಆಮೇಲೆ ಸಮಸ್ಯೆ ಜನರಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಕಾವ್ಯ, ಎಸ್, ಖಂಡಿತ. ಇನ್ನು ಮುಂದಿನ ಇಲಾಖೆ ನೋಡೋದಾದ್ರೆ ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆ ಅಂತಾನೆ ಹೇಳ್ಬೋದು. ಈ ಒಂದು ಇಲಾಖೆಯ ಬಗ್ಗೆ ಹೇಳೋದಾದ್ರೆ ಮಾಹಿತಿ ಮತ್ತು ತಂತ್ರಜ್ಞಾನ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ತಂತ್ರಜ್ಞಾನಗಳ ಬಳಕೆ ಎಷ್ಟರ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಬೆಳೆದಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಮತ್ತೆ ಬೆಂಗಳೂರು ಅಂತ ಪ್ರದೇಶವನ್ನ
ಸಿಲಿಕಾನ್ ಸಿಟಿ IT ಹಬ್ ಅನ್ನುವಂಥ ಮಾಹಿತಿಗಳನ್ನು ಹೇಳ್ತಾ ಇರುವಂಥದ್ದು. ಮತ್ತು ಆಡಳಿತದಲ್ಲಿ ಒಂದು ಕೃಷಿ ಚಟುವಟಿಕೆಗಳಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಾಗಿರ್ಬೋದು ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಇಲಾಖೆಯೂ ಕೂಡ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಯಾಕಂತಂದು ಹೇಳಿದ್ರೆ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯ ತಂತ್ರಜ್ಞಾನಗಳನ್ನು ಬಳಸಲಾಗ್ತಾ ಇದೆ, ನಮ್ಮ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯ ತಂತ್ರಜ್ಞಾನಗಳನ್ನು ಬಳಸಲಾಗ್ತಾ ಇದೆ, ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ನಡೀತಾ ಇದೆ, ಅದೆಲ್ಲವನ್ನೂ ಕೂಡ ಒಂದು ಅಧ್ಯಯನ ಮಾಡಬೇಕಾಗತ್ತೆ. ಅಧ್ಯಯನ ಮಾಡೋದ್ರ ಜೊತೆಗೆ ಆ ಜನರಿಗೂ ಕೂಡ ಆ ಒಂದು ಇಲಾಖೆಗೆ ವ್ಯಾಪ್ತಿಯಲ್ಲಿ ಬರುವಂತಹ ಒಂದಷ್ಟು ಜನರಿಗೆ ಅನುಕೂಲ ಆಗಬೇಕು ಅಂತಂದು ಹೇಳಿದ್ರೆ ಅನುದಾನ ಬೇಕೇ ಬೇಕಾಗುತ್ತೆ ಅನ್ನೋ ಕಾವ್ಯ. ಎಸ್, ಇನ್ನು ಮುಂದಿನ ಇಲಾಖೆ ಯಾವುದು, ಆ ಒಂದು ಇಲಾಖೆಗೆ ಎಷ್ಟು ಅನುದಾನವನ್ನ ಬಿಡುಗಡೆ ಮಾಡಿದೆ ಅಂತ ನೋಡೋದಾದ್ರೆ, ಬಂದರು ಇಲಾಖೆಗೆ ಸರ್ಕಾರದಿಂದ ಘೋಷಿತ ಅನುದಾನ 952 ಕೋಟಿ ಆದ್ರೆ ಇನ್ನ ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾಗಿದ್ದು ಮಾತ್ರ 335.36 ಕೋಟಿ. ಇನ್ನೂ ಕೂಡ ಅನುದಾನ ಬಾಕಿ ಉಳಿಸಿಕೊಂಡಿರೋದು 616.64 ಕೋಟಿ ಅನುದಾನವನ್ನ ಬಾಕಿ ಉಳಿಸಿಕೊಂಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಇನ್ನು ಯುವ ಸಬಲೀಕರಣ ಹಾಗೆ ಕ್ರೀಡಾ ಇಲಾಖೆಗೆ ಘೋಷಿತ ಅನುದಾನ 245.60 ಕೋಟಿ ಆದ್ರೆ ಸರ್ಕಾರದಿಂದ ಬಿಡುಗಡೆಯಾಗಿದ್ದು 135.45 ಕೋಟಿ. ಹಾಗೆ ಇನ್ನೂ ಕೂಡ ಬಾಕಿ ಉಳಿಸಿಕೊಂಡಿರೋದು 110.15 ಕೋಟಿ ಅಂತಾನೆ ಹೇಳ್ಬಹುದು. ಬಂದರು ಇಲಾಖೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಸರ್ಕಾರ ಘೋಷಣೆಯನ್ನ ಮಾಡಿದ್ದು 952 ಕೋಟಿ. ಬಿಡುಗಡೆ ಆಗಿರುವಂಥದ್ದು 335.36 ಕೋಟಿ. ಉಳಿಸ್ಕೊಂಡಿರುವಂಥದ್ದು ಬಾಕಿ ಉಳಿಕೆ ಆಗಿರುವಂಥದ್ದು. ಘೋಷಣೆ ಮಾಡಿದ್ದುಂಟು, ಬಟ್ ರಿಲೀಸ್ ಮಾಡಲಿಲ್ಲ. ಎಷ್ಟಪ್ಪ ಅಂತ ಹೇಳಿದ್ರೆ 616.64 ಕೋಟಿ ಬಾಕಿಯನ್ನು ಉಳಿಸ್ಕೊಂಡಿದೆ. ಇದರ ಜೊತೆಗೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟಂತೆ ಈ ಇಲಾಖೆ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಘೋಷಣೆ ಮಾಡಿದ್ದು 245.60 ಕೋಟಿ, ಬಟ್ ರಿಲೀಸ್ ಮಾಡಿದ್ದು ಕೇವಲ 335.45 ಕೋಟಿ. ಇನ್ನು ಬಾಕಿ ಉಳಿಸ್ಕೊಂಡಿರುವಂಥದ್ದು 110.15. ಬಂದರು ಗಮನಿಸ್ತಾ ಇರ್ಬೋದು. ಈ ಇಲಾಖೆಗೆ ಸಂಬಂಧಪಟ್ಟಂತೆ ಘೋಷಣೆಯನ್ನು ಮಾಡಿದ್ದು 952 ಕೋಟಿ ಘೋಷಣೆಯಾಗಿದ್ದರೆ ರಿಲೀಸ್ ಆಗಿರೋದನ್ನು ಗಮನಿಸಿ. ಲಿಸ್ಟ್ ಇರ್ಬೋದು, ಇದು ಕೂಡ 335.3 ಕೋಟಿ. ಬಾಕಿ ಉಳಿಕೆ ನೋಡಿ, ಬಾಕಿ ಘೋಷಣೆ ಆಗಿದ್ದಕ್ಕೂ ಬಿಡುಗಡೆ ಆಗಿದ್ದಕ್ಕೂ ಬಾಕಿ ಇರುವಂಥದ್ದು ಗಮನಿಸಿದಂತಹ ಸಂದರ್ಭದಲ್ಲಿ 616.64 ಕೋಟಿ. ಈ ಬಂದರು ಅಂತ ಹೇಳಿದ್ರೆ ಒಂದು ರೀತಿಯಾಗಿ ನಾವು ಸಾರಿಗೆ ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ ವ್ಯಾಪಾರ ವಹಿವಾಟು ಬೇರೆ ಬೇರೆ ವಿದೇಶಗಳ ಜೊತೆ ಕೂಡ ಒಂದಿಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಬಟ್ ಇದಕ್ಕೆ ರಿಲೀಸ್ ಆಗಿರುವಂಥ ಅಮೌಂಟ್ ಕೂಡ ಕಡಿಮೆ ಆಗಿದೆ ಅಂತ ದುರ್ಗದ್. ಖಂಡಿತ ಇದು ಬಂದರು ಇಲಾಖೆ ಅನೇಕ ರೀತಿಯ ಯೋಜನೆಗಳು ಇಟ್ಕೊಂಡಿರುವಂಥದ್ದು. ರೈಲ್ವೆ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡುವಂಥದ್ದು, ರೈಲ್ವೆ ಮಾರ್ಗಗಳನ್ನ ಇದು ಮಾಡುವಂಥದ್ದು. ರೈಲ್ವೆ ಮಾರ್ಗಗಳನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳ ಸಂಯೋಗದಲ್ಲಿ ಕೆಲಸ ಮಾಡಬೇಕು. ಮತ್ತು ಕೇಂದ್ರ ಸರ್ಕಾರದ ಪ್ರತಿಯೊಂದಕ್ಕೂ ಕೂಡ ನೀವು ಕೇಂದ್ರ ಸರ್ಕಾರದ ಸಹಜ ಕೇಂದ್ರ ಸರ್ಕಾರ ತನ್ನದೇ ಆದಂಥ ಕೆಲಸಗಳಲ್ಲಿ ತಾನು ಕೊಡಬೇಕಾದಂಥ ಅನುದಾನವನ್ನು ಕೊಡಬೇಕು. ಸೇಮ್ ಟೈಮ್ ರಾಜ್ಯ ಸರ್ಕಾರವೂ ಕೂಡ ಏನು ಘೋಷಣೆ ಮಾಡಿರುವಂಥ ಅನುದಾನವನ್ನು ಕೊಟ್ಟರೆ ರೈಲ್ವೆ ಮಾರ್ಗಗಳು ಕೂಡ ಅನೇಕ ರೀತಿಯ ಕೆಲವು ಕಡೆ ಕೆಲಸಗಳಾಗ್ತವೆ. ಅದೇ ರೀತಿಯಾಗಿ ಬೇರೆ ಬೇರೆ ಈ ಸಣ್ಣ ಪುಟ್ಟ ಹೆಲಿಪ್ಯಾಡ್ಗಳಾಗಿರ್ಬೋದು, ವಿಮಾನ ನಿಲ್ದಾಣಗಳನ್ನ ಸರಿಪಡಿಸುವಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಒಟ್ಟಾರೆಯಾಗಿ ನೀವು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತಂದು ಹೇಳಿದ್ರೆ ಅನುದಾನವೂ ಕೂಡ ಮುಖ್ಯವಾಗುತ್ತೆ. ಆ ಕಾರಣಕ್ಕಾಗಿ ನೀವು ಬಂದರು ಇಲಾಖೆಯನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಮತ್ತು ಯೋಜನೆ ಮತ್ತು ಕ್ರೀಡಾ ಇಲಾಖೆ ಅದು ಎಷ್ಟರ ಮಟ್ಟಿಗೆ ಮಹತ್ವ ಪಡ್ಕೊಳ್ಳುತ್ತೆ ಅಂತಂದು ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಕ್ರೀಡಾ ಉತ್ಸಾಹವನ್ನು ಹೆಚ್ಚಳ ಮಾಡಬೇಕು. ಮತ್ತು ಇರುವಂತಹ ಕ್ರೀಡಾಪಟುಗಳಿಗೆ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಈಗ ಒಂದಷ್ಟು ಕ್ರೀಡಾಪಟುಗಳನ್ನು ಒಂದಷ್ಟು ಜನರು ಮಾತಾಡಿಸ್ಕೊಬೋದ್ರೆ ಗೊತ್ತಾಗ್ಬಿಡುತ್ತೆ ಪ್ರಾಕ್ಟಿಕಲ್ ಆಗಿ ಎಷ್ಟು ಸಮಸ್ಯೆಗಳಿದಾವೆ ಅಂತ. ಸರ್ಕಾರ ನಮ್ಮ ಸರ್ಕಾರ ಬಂದ ನಂತರದಲ್ಲಿ ಇಷ್ಟು ಉತ್ತೇಜನ ಕೊಟ್ಟಿದ್ದೀವಿ, ಅಷ್ಟು ಉತ್ತೇಜನ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ಆದರೆ ಆ ಉತ್ತೇಜನ ಎಷ್ಟರ ಮಟ್ಟಿಗೆ ಸಿಕ್ಕಿದೆ ಅಂತಂದು ಹೇಳಿ ನೇರವಾಗಿ ಆಯೋಜನರ ಹತ್ರ ಹೋದರೆ, ಕ್ರೀಡಾಪಟುಗಳ ಹತ್ರ ಹೋದರೆ ಅನೇಕ ಒಂದು ದೊಡ್ಡ ಸರಮಾಲೆಯನ್ನು ಇಟ್ಬಿಡ್ತಾರೆ ನಮ್ಮ ಸಮಸ್ಯೆಗಳ ಪಟ್ಟಿ. ಸೊ ನೀವು ಅವನ್ನೆಲ್ಲವನ್ನೂ ಕೂಡ ನಿರ್ವಹಣೆ ಮಾಡಬೇಕು ಅಂತಂದು ಹೇಳಿದ್ರೆ ನೀವು ಅನುದಾನ ಕೊಡಲೇಬೇಕಾಗತ್ತೆ ಮತ್ತು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ ಸರ್ಕಾರ. ಕಾವ್ಯ, ಇನ್ನು ಬೇರೆ ಬೇರೆ ದೇಶಗಳಲ್ಲಿ ನಾವು ನೋಡೋದು ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು, ಯುವ ಜನತೆ ಆಗಿರ್ಬೋದು ಸ್ಪೋರ್ಟ್ಸ್ ಕಡೆ ಜಾಸ್ತಿ ಮುಖ ಮಾಡ್ತಾರೆ. ಹಾಗೆ ಅನುದಾನ ಕೂಡ ಅಲ್ಲಿ ಹಾಗೆ ಕೊಡ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಾಗಿರ್ಬೋದು ಅಥವಾ ಕೇಂದ್ರಾಡಳಿತದಲ್ಲಾಗಿರ್ಬೋದು ಅನುದಾನವನ್ನು ಸ್ಪೋರ್ಟ್ಸ್ ಕಡೆ ಸ್ವಲ್ಪ ಕಡಿಮೆ ಕೊಡ್ತಾ ಇರುವಂಥದ್ದು. ಇನ್ನು ಇತ್ತೀಚೆಗೆ ಗುಕೇಶ್ ಅವ್ರನ್ನ ನೋಡೋದಾಗಿರ್ಬೋದು ಅಥವಾ ಕೆಲವೊಂದಷ್ಟು ಚಾಂಪಿಯನ್ಸ್ ಕೂಡ ನಮ್ಮ ಇಂಡಿಯಾದಿಂದ ಬೇರೆ ದೇಶಗಳಿಗೆ ಹೋದರು. ಆದರೆ ಸ್ಪೋರ್ಟ್ಸ್ಗಳಲ್ಲಿ ಮುಂದೆ ತರಬೇಕು ಅಂತಂದರೆ ಅನುದಾನ ಹೆಚ್ಚಿಗೆ ಮಾಡಬೇಕು. ಆದರೆ ಅನುದಾನ
ಯಾವ ರೀತಿ ಬಳಕೆ ಆಗುತ್ತೆ ಅನ್ನೋದು ಕೂಡ ತುಂಬಾನೇ ಮುಖ್ಯ ಮತ್ತೆ ಆಗುತ್ತೆ. ಇನ್ನೊಂದು ಈ ಇಲಾಖೆಗೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಈ ಇಲಾಖೆಯನ್ನ ಯಾರು ಉಸ್ತುವಾರಿಯನ್ನು ವಹಿಸ್ಕೊತಾರಲ್ಲ ಅವ್ರಿಗೊಂದು ನಾಲೆಡ್ಜ್ ಇರಬೇಕಾಗುತ್ತೆ ಅಂತ. Yes, ಖಂಡಿತ. ಯಾಕೆ ಅಂತ ಹೇಳಿದ್ರೆ ಈ ನಾವು ಯುವ ಸಬಲೀಕರಣ ಅಥವಾ ಕ್ರೀಡೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ನಾಲೆಡ್ಜ್ ಇದ್ರೆ ಅವ್ರಿಗೊಂದು ಐಡಿಯಾ ಇರುತ್ತೆ ಯಾವ ರೀತಿಯಾಗಿ ಖರ್ಚು ಮಾಡ್ಬೋದು, ಯಾವ ರೀತಿಯಾಗಿ ಮಾಡ್ಬೋದು ಅಂತ. ಈಗ ರಾಷ್ಟ್ರೀಯ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡಬೇಕಾಗುತ್ತೆ, ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡಬೇಕಾಗುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸ್ತಾ ಇರಿ ಆ ರೀತಿಯ ಕ್ರೀಡಾಕೂಟಗಳು ಈ ಹಿಂದೆ ನೋಡಿದಂತಹ ಸಂದರ್ಭದಲ್ಲಿ ಊರಿಂದ ಊರಿಗೆ ಕ್ರೀಡಾಕೂಟಗಳು ಇರ್ತಿತ್ತು, ಶಾಲೆಯಿಂದ ಶಾಲೆಗೆ ಕ್ರೀಡಾಕೂಟ, ತಾಲೂಕು ಮಟ್ಟದ ಕ್ರೀಡಾಕೂಟ, ಜಿಲ್ಲಾ ಮಟ್ಟದ. ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಡಿಮೆ ಆಗ್ಬಿಟ್ಟಿದ್ಯಾ ಅಂತ. ಆ ಕ್ರೀಡಾಕೂಟದ ಯೋಜನೆಗಳೇ ಬರ್ತಾ ಇಲ್ಲ. ಜೊತೆಗೆ ಈಗಾಗಲೇ ಇರುವಂತಹ ಕ್ರೀಡಾಪಟುಗಳಿಗೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕೂಡ ಟೀಕೆ ಮಾಡುವಂಥದ್ದು, ಈ ಒಲಿಂಪಿಕ್ಸ್ ನಡೆದಂತಹ ಸಂದರ್ಭದಲ್ಲಿ ಚೀನಾಗ ಅಷ್ಟೊಂದು ಗೋಲ್ಡ್ ಮೆಡಲ್ ಬಂತಂತೆ, ಅವ್ರಿಗೆ ಅಷ್ಟೊಂದು ಗೋಲ್ಡ್ ಮೆಡಲ್ ಬಂತಂತೆ, ಭಾರತ 140 ಜನ ಇದ್ದೀವಿ ನಾವು ಗೋಲ್ಡ್ ಮೆಡಲ್ ಇಲ್ಲ ಅಂತ ನಾವು ಬಾಯ್ ಬಡ್ಕೊಳ್ಳುವಂಥದ್ದು. ಯಾಕೆ ಬಾಯ್ ಬಡ್ಕೋಬೇಕು ಅಂದ್ರೆ ಅನುದಾನ ಎಲ್ರಿ ಅಂತ ಕೇಳಬೇಕಾಗುತ್ತೆ ಅಷ್ಟೇ. ಅಲ್ಲ, ಕ್ರೀಡಾ ಒಂದು ಪ್ರತಿಭೆಗಳಿಗೆ ಏನು ಕಡಿಮೆ ಇಲ್ಲ. ರಾಜ್ಯದಲ್ಲಿ ಅನೇಕ ರೀತಿಯ ಪ್ರತಿಭೆಗಳಿಗೆ ಪ್ರೋತ್ಸಾಹ ಸಿಗಬೇಕು. ಮತ್ತೆ ಮೂಲಭೂತ ಸೌಕರ್ಯಗಳು, ಮೈದಾನಗಳು ಎಷ್ಟಿದಾವೆ, ಕ್ರೀಡಾ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತ ಮೈದಾನಗಳು ಎಷ್ಟಿದಾವೆ. ಪ್ರತಿ ಶಾಸಕರು ಕೂಡ ತಮ್ಮ ಕ್ಷೇತ್ರದಲ್ಲಿ ಒಂದು ಕ್ರೀಡಾಂಗಣ ಇರ್ಲಿ ಅನ್ನೋ ಮನವಿಯನ್ನ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಆ ಒಂದು ಕ್ಷೇತ್ರದ ಯುವ ಜನರಿಗೆ ಉತ್ತೇಜನ ನೀಡಬೇಕು ಅನ್ನೋ ಕಾರಣಕ್ಕಾಗಿನೇ ಮನವಿ ಮಾಡ್ತಾರೆ. ಆದ್ರೆ ಎಷ್ಟು ಮಟ್ಟಿಗೆ ಕೊಡ್ತೀರಾ ನೀವು? ಕೊಡ್ಲಿಕ್ಕೆ ಆಗಲ್ಲ. ಇರುವಂತ ಅನುದಾನವನ್ನೇ ನೀವು ಕಡಿಮೆ ಮಾಡ್ಬಿಟ್ರೆ ಇರುವಂತ ಅನುದಾನದಲ್ಲಿ ಎಷ್ಟು ಕೊಟ್ಟಿರೋ ಅನುದಾನ ಬೇರೆ, ಆದ್ರೆ ನೀವು ಇನ್ನೂ ಬಾಕಿ ಉಳಿಸ್ಕೊಂಡಿದ್ದೀರಾ. ಕೊಟ್ಟಂತ ಅನುದಾನದಲ್ಲಿ ಎಷ್ಟು ಮಟ್ಟಿಗೆ ಮೊದಲನೇದಾಗಿ ಈಗ ಆ ಇಲಾಖೆಯನ್ನ ನಿರ್ವಹಣೆ ಮಾಡ್ಲಿಕ್ಕೆ ಈಗ ಸಚಿವರಿಲ್ಲದಂತ ಆಗಿರೋ. ಜೊತೆಗೆ ಇನ್ನೊಂದೇನಂದ್ರೆ ಅಂದ್ರೆ ಈಗಾಗಲೇ ಇರುವಂತ ಯೋಜನೆಗಳಿರುತ್ತಲ್ವಾ ಅದಕ್ಕೂ ಕೂಡ ಸಾಕಾಗುತ್ತಾ ಈ ಅಮೌಂಟ್ ಅನ್ನೋ ಪ್ರಶ್ನೆ. ಮತ್ತೆ ಈಗ ಹೇಳ್ತಾ ಇರುವಂತ ದುರ್ಗದ್ದು ಒಂದಿಷ್ಟು ಮೈದಾನಗಳಂತ ಇದ್ದೇ ಇರುತ್ತೆ, ಬಟ್ ಅದ್ರ ನಿರ್ವಹಣೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ಹೇಳಿ. ಖಂಡಿತ ಅನುದಾನದಲ್ಲೇ ಗೊತ್ತಾಗ್ತಾ ಇದೆ. ಎಸ್ ವೀಕ್ಷಕರೇ, ಅನುದಾನ ಅಂದ್ರೆ ಎಷ್ಟು, ಯಾವ ಇಲಾಖೆಗೆ ಎಷ್ಟು ಅನುದಾನ ಬಿಡುಗಡೆಯಾಗಿದೆ ಘೋಷಣೆ